ಕೋಗಿಲು ಲೇಔಟ್ನಲ್ಲಿ ಮನೆ ಏನೋ ಕೊಡ್ತಾ ಇದೆ ಸರ್ಕಾರ. ಈಗ ಅದೇ ರೀತಿಯಾಗಿ ಥಣಿಸಂದ್ರದಲ್ಲೂ ಕೂಡ ಮನೆಗಳನ್ನು ಡೆಮಾಲಿಷನನ್ನು ಮಾಡಲಾಗ್ತಾ ಇದೆ. ಅಲ್ಲೂ ಕೂಡ ಮನೆಗಳನ್ನು ಕೊಡ್ತಾರ. ಕೋಗಿಲು ಲೇಔಟ್ ಬಳಿ ಥಣಿಸಂದ್ರದಲ್ಲಿ JCB ಘರ್ಜನೆ ಆಗಿದೆ. BDA ವತಿಯಿಂದ ಅಕ್ರಮ ಮನೆಗಳ ತೆರವು ಮಾಡ್ತಾ ಇದ್ದಾರೆ. ಅನಧಿಕೃತವಾಗಿ ನಿರ್ಮಾಣ ಆಗಿರುವಂಥ ಶೆಡ್ಗಳ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು. ಸುಮಾರು 100 ಕೋಟಿ ಮೌಲ್ಯದ ಆಸ್ತಿಯನ್ನು ವಶಕ್ಕೆ ತಗೊಳ್ತಾ ಇದ್ದಾರೆ. ಕೋಗಿಲು ಬಳಿಕ ಈಗ ಥಣಿಸಂದ್ರದಲ್ಲಿ JCB ಘರ್ಜಿಸ್ತಾ ಇದೆ. BDA ವತಿಯಿಂದ ಅಕ್ರಮ ಮನೆಗಳ ತೆರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನಧಿಕೃತವಾಗಿ ನಿರ್ಮಾಣ ಆಗಿರುವ ಶೆಡ್ಗಳ ತೆರವು ಮಾಡ್ತಾ ಇದ್ದಾರೆ. ಏಕೆ ಅವ್ರು ಬಡವರಲ್ವಾ? ಅವ್ರಿಗೆ ಮನೆ ಕೊಡಬಾರ್ದಾ? ಅವ್ರಿಗೂ ಮನೆ ಕೊಡ್ಬೇಕು. ಪಾಪ ಬೀದಿಯಲ್ಲಿ ಬಂದಿಲ್ವಾ ಅವರು? ನೋಡಿ ಅಲ್ಲಿ, ಇವ್ರಿಗೂ ಮನೆಗಳನ್ನು ಕೊಡಿ. ಕೋಗಿಲು ಲೇಔಟ್ನಲ್ಲಿ ಮುಸ್ಲಿಮರು ಹೆಚ್ಚಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಅತಿಯಾದಂಥ ವ್ಯಾಮೋಹವನ್ನು ತೋರಿಸ್ಕೊಂಡು ಕೇರಳದಿಂದ ಪ್ರೆಷರ್ ಬಂತು ಅನ್ನೋದಕ್ಕೋಸ್ಕರ ಹೇಳೋದೇ ಆದರೆ, ಥಣಿಸಂದ್ರದಲ್ಲಿ ಇಲ್ಲೂ ಕೂಡ ಹೀಗೆ ಆಗಿದೆಯಲ್ಲ, ಕೊಡಿ ನೋಡೋಣ. ಇಲ್ಲೂ ಕೂಡ ನಾಳೆ ಹೋಗ್ತಾರೆ ಕೋರ್ಟಿಗೆ. ಅಲ್ಲಿ ಮಾಡಿದರೆ ನಮಗೆ ಯಾಕೆ ಅನ್ಯಾಯ ಮಾಡಿದ್ದಾರೆ ಅಂತ ಕೇಳ್ತಾರೆ. BDA ವತಿಯಿಂದ ಈಗ ಮನೆಗಳನ್ನು ನೆಲಸಮ ಮಾಡ್ತಾ ಇದ್ದಾರೆ. 100 ಕೋಟಿ ಮೌಲ್ಯದ ಆಸ್ತಿಯನ್ನು ಈಗ ವಶಕ್ಕೆ ತೊಗೊಂಡಿದ್ದಾರೆ. ಇಷ್ಟು ದಿನ ಮನೆ ಕಟ್ಟುವವರೆಗೂ ಕೂಡ ಏನು ಮಾಡ್ತಾ ಇದ್ದೀರಪ್ಪ ನೀವೆಲ್ಲ? ಹೆಂಗೆ ಪರ್ಮಿಷನ್ ಕೊಡ್ತೀರಾ? ಹೆಂಗೆ ನೀರಿನ ವ್ಯವಸ್ಥೆ ಮಾಡ್ತೀರಾ? ಹೆಂಗೆ ಎಲೆಕ್ಟ್ರಿಕಲ್ ಅಲ್ಲಿ ಕನೆಕ್ಷನನ್ನು ಕೊಡ್ತೀರಾ ಅವರಿಗೆ? ಇವೆಲ್ಲ ಹೆಂಗಾಗುತ್ತೆ ವ್ಯವಸ್ಥೆಗಳು? ಅವುಗಳೆಲ್ಲ ಮಾಡಿ ಪಾಪ ಆಮೇಲೆ ಮನೆಗಳನ್ನು ಒಡೆದು ಹಾಕ್ತೀರಾ. ಪಾಪ ಏನು ಮಾಡಬೇಕು ಅವರು? ಫಸ್ಟೇ ಅಲ್ಲಿ ಕೊಡಬೇಕಾದಂಥ ಸಂದರ್ಭದಲ್ಲೇ ನೋಡಬೇಕು. ಕರೆಂಟ್ ಪವರ್ ಹೆಂಗೆ ಕೊಡ್ತಾ ಇದ್ದಾರೆ, ಏನು ಬರ್ತಾ ಇದೆ, ಅದು ನಿಜವಾಗ್ಲೂ ಕೂಡ ಹೌದಾ ಇಲ್ಲ, ಏನೂ ಇಲ್ಲ, ಎಲ್ಲ ಬಿಟ್ಬಿಡೋದು ಕಟ್ಕೊಳ್ಳೋತನ. ಆಮೇಲೆ ಬಂದ್ಬಿಟ್ಟು ನಾವು ಡೆಮಾಲಿಷನ್ ಮಾಡಿದ್ದೀವಿ ಅಂತ ಅನ್ನೋದು, ಅದಕ್ಕೊಂದಿಷ್ಟು ಖರ್ಚು. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಇಲ್ಲಿಯವರೆಗೂ ಕೂಡ ಈಗ ಮನೆ ಕೊಡುವಂಥ ಭಾಗ್ಯವನ್ನು ಸರ್ಕಾರ ಕೊಡುತ್ತಾ ಅಂತ, ಅಥವಾ ಕೇವಲ ಕೋಗಿಲು ಲೇಔಟಿಗೆ ಮಾತ್ರ ಅದು ಅನ್ವಯನ? ಕೇರಳದಿಂದ ಬಂತು ಮೆಸೇಜ್ ಅನ್ನೋ ಕಾರಣಕ್ಕೆ ಇಲ್ಲಿ ಎಷ್ಟು ಮನೆಗಳು, ಯಾರ್ಯಾರಿದ್ದಾರೆ ಇಲ್ಲಿ? ಅರುಣ್, ಇಲ್ಲಿ ಒಟ್ಟು 36 ಮನೆಗಳನ್ನು ತೆರವು ಕಾರ್ಯಾಚರಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಈಗಾಗಲೇ ಸ್ಥಳದಲ್ಲಿ ಬೆಳಗ್ಗೆಯಿಂದನೂ ಕೂಡ BDA ಅಧಿಕಾರಿಗಳು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಎಲ್ಲ ಸಮುದಾಯದವರು ಕೂಡ ಇದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಾಗಲೇ ಇಲ್ಲಿ ಇವರು ಸುಮಾರು 10-15 ವರ್ಷಗಳಿಂದನೂ ಕೂಡ ವಾಸ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು BDA ಜಾಗ ಅನ್ನೋ ಕಾರಣಕ್ಕೋಸ್ಕರ ಈಗ ಅದನ್ನು ಇಲ್ಲಿಂದ ಅವರನ್ನು ಕಳಿಸಿ ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಯಾರೂ ಕೂಡ ನೋಟಿಸನ್ನು ನಮಗೆ ಕೊಟ್ಟಿಲ್ಲ. ನೋಟಿಸ್ ಕೊಡ್ದೇ ಅವರು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಬದುಕು ಬೀದಿ ಪಾಲಾಗಿದೆ, ಎಲ್ಲಿ ಹೋಗ್ಬೇಕು ಅಂತ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಗಮನಿಸ್ತಾ ಹೋಗ್ತಾ ಇದ್ದಾರೆ. ತೆರವು ಕಾರ್ಯಾಚರಣೆ ಆಗ್ತಾ ಇರುವುದು ಕೋಗಿಲು ಲೇಔಟ್ನಲ್ಲಾದರೆ ಅವರಿಗೆ ಪುನರ್ವಸತಿ ಕಲ್ಪಿಸುವಂಥ ಕಾರ್ಯ ಆಯಿತು. ಆದರೆ ಇಲ್ಲಿ ಇರುವಂಥ ನಿವಾಸಿಗಳಿಗೆ ಸರ್ಕಾರ ಏನು ಮಾಡುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಯಾಕೆಂತಂದರೆ ಇವರು ಕೂಡ 10-15 ವರ್ಷಗಳಿಂದ ವಾಸ ಇದ್ದರು. ಅದು ಕೂಡ ಇಲ್ಲಿ ಎಲ್ಲ ದಾಖಲಾತಿಗಳು ಕೂಡ ಅವರ ಬಳಿ ಇತ್ತು ಎನ್ನುವಂಥದ್ದು. ಕೇರಳ ಒತ್ತಡ ಬಂತು, ಲಾಬಿ ಆಯಿತು, ರಾಜಕೀಯ ಒತ್ತಡ ಹೆಚ್ಚಾಯಿತು ಅನ್ನೋ ಕಾರಣಕ್ಕೋಸ್ಕರ ಕೋಗಿಲು ನಿವಾಸಿಗಳಿಗೆ ಮನೆ ಕಟ್ಟಲಿಕ್ಕೆ ಕೊಡೋದಕ್ಕೆ ಹೊರಟ್ರೆ ಹೊರತು ಇಲ್ಲಿನ ನಿವಾಸಿಗಳಿಗೆ ಏನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಮೂಡ್ತಾ ಹೋಗ್ತಾ ಇದೆ. ಈಗಾಗಲೇ ಸುಮಾರು 36 ಮನೆಗಳನ್ನು ತೆರವು ಮಾಡುವಂಥ ಕೆಲಸ ಆಗ್ತಾ ಇದೆ. JCB ಬುಲ್ಡೋಜರ್ಗಳನ್ನು ತಂದು ತೆರವು ಮಾಡುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಇಲ್ಲಿ ನಿವಾಸಿಗಳನ್ನು ಕೂಡ ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೇನೆ. ಏನು ಹೇಳ್ತೇನೆ ಅಂತ. ನಮಸ್ತೆ, ತಮಗೇನಾದರೂ ನೋಟಿಸ್ ಕೊಟ್ಟಿದ್ರಾ? ಎಷ್ಟು ವರ್ಷಗಳಿಂದ ಇಲ್ಲಿ ವಾಸ ಇದ್ರಿ? ಏನಾಯ್ತು ಮೇಡಮ್ ಹೇಳಿ, ಎಷ್ಟು ವರ್ಷಗಳಿಂದ ವಾಸ ಇದ್ರಿ? ಈ ನೋಟಿಸ್ ಕೊಟ್ರೆ ತೆರವು ಕಾರ್ಯಾಚರಣೆ ಪ್ರಾಬ್ಲಮ್ ಏನಿದೆ ಯಾರು ಹೇಳಿಲ್ಲ, ಏನು ಗೊತ್ತಿಲ್ಲ. ನಾನು ಈಸ್ಕೊಳ್ಳೋವಾಗ ಏನು ಪ್ರಾಬ್ಲಮ್ ಇಲ್ಲ, ಚೆಕ್ ಮಾಡಿದೆ, ಕ್ರಾಸ್ ವೆರಿಫೈ ಮಾಡಿದೆ, ಅದೆಲ್ಲ ಚೆಕ್ ಮಾಡಿ ರಿಜಿಸ್ಟರ್ ಮಾಡಿ ಅಪ್ ಟು ಡೇಟ್ ಟ್ಯಾಕ್ಸ್ ಪೇ ಮಾಡಿದ್ದೀನಿ. ಸೇಲ್ ಡೀಡ್ ಇದೆ ಅಬ್ಸಲ್ಯೂಟ್ ನನ್ನ ಹತ್ರ. ಎಷ್ಟು ವರ್ಷದಿಂದ ವಾಸ ಮಾಡ್ತಿದ್ರೆ? ಇಲ್ಲಿ 3-4 ವರ್ಷದಿಂದ. ಇದಕ್ಕೆ ಮುಂಚೆ ಇದ್ದವರು ನಮ್ಮ ದೊಡ್ಡಮ್ಮನ ಜೊತೆಗೆ ನಾನು ಈಸ್ಕೊಂಡಿದ್ದು. ಅವರು 15 ವರ್ಷದಿಂದ ವಾಸ ಮಾಡ್ತಿದ್ದಾರೆ ಇಲ್ಲಿ. ನಾನು ಅವ್ರ ಹತ್ರದಿಂದ ನಾನು ಈಸ್ಕೊಂಡು ಕ್ರಾಸ್ ವೆರಿಫೈ ಮಾಡಿ ಇವಾಗ ಈ ತರ ಒಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಕ್ರಾಸ್ ವೆರಿಫೈ ಮಾಡಿದಾಗ ಇದು BDA ಜಾಗ ಅಲ್ಲ ಅಂತ ಇಲ್ಲ ಅಂತ ಹೇಳಿದ್ರು. ನಾನು ಹೋಗಿ ಚೆಕ್ ಮಾಡಿದೆ. ಬಿಕಾಸ್ ನಾನೇನು ಅಷ್ಟೇನು ಲೂಸ್ ಇಲ್ಲ. ನಾನು ಒಬ್ರು ಬಂದು ಮನೆ ಈ ಪ್ರಾಬ್ಲಮ್ ಇದೆ ಅಂತ ಈಸ್ಕೊಳ್ಳೋಕ್ಕೆ. ಇವಾಗ ಸಡನ್ ಆಗಿ ಕೇಸ್ ವಿನ್ ಆಗಿದೆ ಈ ತರ ಎಲ್ಲ ಹೇಳ್ತಾ ಇದ್ದಾರೆ. ಇದು ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು ಅವರು, ಈ ತರ ಆಗ್ತಿದೆ ಏನಿದೆ ಅಂತ ನಮ್ಗೆ ಹೇಳಿಲ್ಲ. ಕೋಗಿಲು ಲೇಔಟ್ ಅಲ್ಲಿ ಮನೆ ತೆರವು ಕಾರ್ಯಾಚರಣೆ ಆಯ್ತು, ಅದಕ್ಕೀಗ ಅವ್ರು ಬೇರೆ ಮನೆ ಕೊಡ್ಲಿಕ್ಕೆ ಹೊರಡ್ತಾ ಇದ್ದಾರೆ. ಇಲ್ಲಿ ತಾವು ಹೇಳಿದ್ರೆ ನಮ್ಮ ದೊಡ್ಡಮ್ಮವರು 15 ವರ್ಷಗಳಿಂದ ವಾಸ ಇದ್ರು ಅಂತೇಳಿ
ತಾವು ಕೂಡ ಬೇಡಿಕೆ ಇಡ್ತೀರ ಮನೆ ಕೊಡಬೇಕು ಅಂತ? ಏನಾದರೂ ಒಂದು ಕೊಡಬೇಕು ಸರ್. ಈ ಥರ ಹೊಟ್ಟೆ ಉಡ್ಸ್ಕೋಬಾರ್ದು. ಕಷ್ಟಪಟ್ಟು ಇಸ್ಕೊಂಡಿರೋದು ಮನೆ, ಅಟ್ಲೀಸ್ಟ್ ಒಂದು ಕಾಂಪನ್ಸೇಷನು ಇಲ್ಲ ಏನಾದರೂ ಒಂದು ಕೊಡಬೇಕು ಸರ್. ಇಲ್ಲಿ ಒಟ್ಟು ಎಷ್ಟು ಜನ ವಾಸ ಮಾಡ್ತಾ ಇದ್ರು ಏನು ಸರ್? ಇಲ್ಲಿ ಸುಮಾರು ಒಂದು 400 ಜನ ಮೇಲೆ ವಾಸ ಮಾಡ್ತಾ ಇದ್ದಾರೆ ಸರ್. ಎಷ್ಟು ಮನೆಗಳಿದ್ವು? ಮಳೆ ಒಂದು 200 ಮನೆ ಮೇಲೆ ಇದೆ ಸರ್ ಈ ಕಡೆ ಸರೌಂಡಿಂಗ್ನಲ್ಲಿ. ಓಕೆ, ಈಗ ಎಷ್ಟು ಮನೆ ಹೊಡಿತಾ ಇದ್ದಾರೆ ಇಲ್ಲಿ? ನೋಡಿ ಸರ್, ನೀವೇ ನೋಡ್ತಾರಲ್ಲ, ನೋಡಿ ಇಲ್ಲಿ ಒಂದು ಇದೇ ನಮ್ಮದು ಮನೆ ಸರ್. ಇಲ್ಲಿ ಹೊಡಿತಾ ಇರೋದು ನಮ್ಮದು ಮನೆ. ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ರೆ? ದಾಖಲಾತಿಗಳು ಏನೇನಿದ್ವು ತಮ್ಮಳಿ? ನಮ್ಮದು ಎಲ್ಲ ಇದೆ ಸರ್, ಡಾಕ್ಯುಮೆಂಟ್ ಎಲ್ಲ ಇದು ಮಾಡಿದ್ದು, ರಿಜಿಸ್ಟ್ರೇಷನ್ ಮಾಡಿರೋದಿದೆ, ಖಾತಾ ಕನ್ಯಾ ಕಟ್ಟಿರೋದಿದೆ, ಲೈಟ್ ಬಿಲ್ ಕಟ್ಟಿರೋದು ಎಲ್ಲ ಇದೆ ಸರ್ ನಮ್ಮ ಹತ್ರ. ಅದೆಲ್ಲ ಹೆಂಗೆ ಎಕ್ಸೆಪ್ಟ್ ಮಾಡೋದು? ನೋಟಿಸ್ ಕೊಟ್ಟಿದ್ರಾ? ನೋಟಿಸ್ ಏನು ಕೊಟ್ಟಿಲ್ಲ ಸರ್, ನೋಟಿಸ್ ಕೊಟ್ಟಿಲ್ಲ ಏನೆಲ್ಲ. ಬಂದು ಕೇಳಿದ್ರೆ ನಾವು ಕೇಸ್ ವಿನ್ ಮಾಡಿದ್ದೀವಿ, ನಮ್ದು ಕೆಲಸ ನಾವು ಮಾಡ್ತೀವಿ ಹೇಳ್ತಾ ಇದ್ದಾರೆ ಸರ್. ಮತ್ತೆ ಹೆಂಗೆ ಮುಂದೆ ಜೀವನ ನಿಮ್ದು? ಈಗೆಲ್ಲ ಬೀದಿ ಪಾಲಾಗೋಯ್ತು. ಅದೇ ನೋಡ್ಬೇಕು ಸರ್, ಎಲ್ಲಿ ಇದು ಮಾಡ್ತಾರೆ ಗೊತ್ತಿಲ್ಲ. ಕಾಂಪನ್ಸೇಷನ್ ಕೊಡಲೇಬೇಕು. ಏನೋ ಒಂದು ಕೊಟ್ಟಿದ್ರೆ ಪರವಾಗಿಲ್ಲ ಸರ್. ಎಲ್ಲ ನೋಡಿ, ಇವಾಗ ಸೆಂಟ್ರಲ್ ರೋಡ್ನಲ್ಲಿ ಇದ್ದೀವಿ ಸರ್ ನಾವು. ಪರಿಹಾರ ಕೊಡಬೇಕು ಅಂತೀರ? ಖಂಡಿತ ಕೊಡಬೇಕು ಸರ್, ಪರಿಹಾರ ಖಂಡಿತ. ಇಲ್ಲ ರೋಡಲ್ಲಿ ಬಂದು ಚಿಕ್ಕ ಮಗು ಇದೆ ಅಲ್ಲ ಸರ್, ನಾವು ಹೆಂಗೆ ಸರ್ ನೋಡಿ ರೋಡ್ ಮೇಲೆ ಹಾಕೊಂಡು ನಾವು ಎಲ್ಲ ನಾವು ಹೆಂಗಿರ್ಬೇಕು ಹೇಳಿ ಸರ್. ಈಗ ನಮಗೂ ಈಗ ಸದ್ಯಕ್ಕೆ ಮನೆ ಬೇಕು. ಹ್ಯಾಂಡಿಕ್ಯಾಪ್ ಮಕ್ಕಳು ಸರ್, ಬನ್ನಿ ಅಲ್ಲಿ ತೋರಿಸ್ತೀವಿ ಎಷ್ಟು ಹ್ಯಾಂಡಿಕ್ಯಾಪ್ ಮಕ್ಕಳಿದ್ದಾರೆ. ಆ ಕಡೆ ನೋಡಿ ಎಷ್ಟು ಹ್ಯಾಂಡಿಕ್ಯಾಪ್ ಮಕ್ಕಳಿದ್ದಾರೆ, ರೋಡ್ನಲ್ಲಿ ಇದ್ದಾರೆ ಎಲ್ಲರೂ. ಸೊ ನಾವು ಏನು ಮಾಡ್ಬೇಕು ಹೇಳಿ? ಈಗ ಸದ್ಯಕ್ಕೆ ಬೆಲೆಗಿಂದ ನಾವು ಕೇಳ್ತಾ ಇವಿ, ನಮ್ದು ಹೊಡಿತೀರಾ ಅಂತ. ಏನು ಹೊಡೆಯೋದಿಲ್ಲ, ಟಚ್ ಮಾಡೋದಿಲ್ಲ, ನಿಮ್ಗೆ ಏನು ಟೆನ್ಷನ್ ತೊಗೊಂಡ್ಬೇಡಿ ಅಂತ ಹೇಳ್ಬಿಟ್ರು. ಈಗ ಬಂದು ಸೆಕೆಂಡ್ ಹಾಫ್ ಅನ್ ಅವರ್ ಮುಂಚೆನೆ ಬಂದ್ಬಿಟ್ಟು ಎಲ್ಲ ಖಾಲಿ ಮಾಡಿ ಅಂದರೆ ಈಗ ಎಲ್ಲಿ ಹೋಗ್ಬೇಕು ಸರ್ ನಾವೆಲ್ಲ? ಈಗ ನೋಡಿ ರೋಡ್ನಲ್ಲಿ ಇದ್ದೀವಿ, ಈಗ ಅಡ್ವಾನ್ಸ್ ಇಲ್ಲ ಮನೆಯಲ್ಲಿ. ಆಫೀಸರ್ಗಳು ಬಂದು ನಿಮ್ಮ ಜೊತೆ ಮಾತುಕತೆ ಮಾಡುವಂಥದ್ದು ಯಾರು ಮಾಡಲೇ ಇಲ್ವಾ ಸರ್? ಎಲ್ಲರೂ ಬೈತಾ ಇದ್ದಾರೆ. ಯಾರಿಗೆ ಮಾತಾಡಿದ್ರೆ ಎಲ್ಲರೂ ಬೈತಾ ಇದ್ದಾರೆ. ಹೋಗ್ರಿ, ಇಲ್ಲ ಅಂದ್ರೆ ಹೊಡಿತೀವಿ, ಪೊಲೀಸ್ಗೆ ಕರೀತೀವಿ. ಅವರು ಯಾರು ಕೆಲಸ ಮಾಡೋಕೆ ಯಾರೋ ಅವರೆಲ್ಲ ಬರ್ತಾರೆ. ಒಳಗಡೆ ಎಲ್ಲ ಏನೇನು ಸಾಮಾನುಗಳು, ಟಿವಿಗಳು, ಫ್ರಿಜ್ಗಳು ಎಲ್ಲ ದೊಡ್ಡ ಲಾಡಿ ಮಿಕ್ಸಿ, ವಾಷಿಂಗ್ ಮಿಷಿನ್, ಫ್ರಿಜ್ ಎಲ್ಲ ಹಾಕೊಂಡು ಅವನೇ ಹೋಗ್ತಾ ಇದ್ದಾನೆ. ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ. ಇಟ್ಕೊಂಡಿರುವಂತಹ ಕುಟುಂಬಗಳಿದಾವೆ, ಅಂಥವ್ರನ್ನೆಲ್ಲವೂ ಕೂಡ ಬೀದಿ ಪಾಲ್ ಮಾಡಿರುವಂಥದ್ದು ಸರ್ಕಾರ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಸುಮಾರು 10-15 ವರ್ಷಗಳಿಂದ ನಾವು ವಾಸ ಇದೀವಿ ಅಂತ ಕೂಡ ಸ್ಥಳೀಯರು ಹೇಳ್ತಾ ಇದ್ರು. ನಮ್ಗೆ ಯಾವುದೇ ಒಂದು ಇಂಟಿಮೇಷನ್ ಕೂಡ ಮಾಡಿಲ್ಲ, ಇಂಟಿಮೇಷನ್ ಮಾಡ್ದೇನೆ ಮನೆಗಳನ್ನು ಒಡೆಯುವಂಥ ಕೆಲಸ ಆಗಿದೆ ಅನ್ನುವಂಥದ್ದು. ಇಲ್ಲಿ ನಮಗೂ ಕೂಡ ಪರಿಹಾರ ಬೇಕು. ನೋಡ್ಬೋದು, ಎಲ್ಲವೂ ಕೂಡ ರಸ್ತೆ ಮಧ್ಯೆ ಬಿಸಾಕಿರುವಂಥದ್ದು. ಮನೆಯಲ್ಲಿರುವಂಥ ಪಾತ್ರೆ, ಪಗಡೆ, ಟಿವಿ, ಫ್ರಿಡ್ಜು ಎಲ್ಲ ಕೂಡ ರಸ್ತೆ ಮಧ್ಯೆ ಬಿಸಾಕಿದರೆ ಬೀದಿಗೆ ತಂದು ಬಿಟ್ಟಿರುವಂಥದ್ದು ಆ ಕುಟುಂಬಗಳನ್ನು. ಯಾರು ಕೂಡ ಅಧಿಕಾರಿಗಳಾಗಲಿ ಬಂದಿಲ್ಲಿ ಇಂಟಿಮೇಷನ್ ಅನ್ನು ಮಾಡುವಂಥ ಕೆಲಸ ಆಗಿಲ್ಲ ಎನ್ನುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಕೊಡಲೇಬೇಕು ಅಂತೇಳಿ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರ ಯಾವುದೇ ಒಂದು ಕೇರಳ ರಾಜ್ಯಕ್ಕೆ ಒತ್ತಡವನ್ನು ಮಣಿದು ಮನೆಗಳನ್ನು ಕೊಡ್ತೀವಿ ಹೇಳ್ತಾ ಇದ್ದಾರೆ. ನೋಡ್ಬೋದು, ಇವರೆಲ್ಲರೂ ಕೂಡ ಪಾಪ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಬೀದಿ ಪಾಲಾಗಿರುವಂಥದ್ದು. ಇವ್ರಿಗೆ ಯಾರು ಆಸರೆ ಇಲ್ಲ, ಕಣ್ಣೀರು ಹಾಕ್ತಾ ಇದ್ದಾರೆ. ಎಷ್ಟು ವರ್ಷ ವಾಸ ಇದ್ರಿ ಇಲ್ಲಿ? 5 ವರ್ಷ ಇಲ್ಲಿ ಇರಿದ್ದೀನಿ ನಾವಲ್ಲ. ಮತ್ತೆ ದಿಢೀರ್ ಬಂದು ಇಲ್ಲಿ ಖಾಲಿ ಮಾಡಿಬಿಟ್ಟು ಖಾಲಿ ಎಲ್ಲಿ ಹೋಗಲಿ ಹೇಳಿ, ಓನ ಮತ್ತೆ ಏನಿಲ್ಲ, ಎಲ್ಲಿ ಹೋಗಲಿ ಹೇಳಿ. ಬೇರೆ ಕಡೆ ಹೋಗ್ಲಿಕ್ಕೆ ಅವಕಾಶ, ಸಮಯಾವಕಾಶ ಕೊಡ್ಲೇ ಇಲ್ಲ. ₹1 ಇಲ್ಲ, ಏನ್ ಟೈಮಿಂಗ್ ಹೇಳಿಲ್ಲ ಸರ್, ಏನಿಲ್ಲ, ಎಲ್ಲಿ ಹೋಗಲಿ ಹೇಳಿ. ನಾವೆಲ್ಲ ಕೂಲಿ ನೋಡ್ಬೋದು, ಅರುಣ್ ಪಾಪ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಅವ್ರು ಕಣ್ಣೀರ್ ಹಾಕ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಹೋಗ್ತಾ ಇದಾರ. ಗರ್ಭಿಣಿ ಮಹಿಳೆ ಪಾಪ ಅವರು ಹೊರಗಡೆ ಹೋಗ್ಲಿಕ್ಕೂ ಸಾಧ್ಯ ಆಗ್ತಿಲ್ಲ. ಅಂಗವಿಕಲೆ ಮಗು ಇದೆ, ಆ ಮಗುನ ಕೂಡ ಈಗ ಬೀದಿ ಪಾಲಲ್ಲಿ ನಿಂತಿರುವಂಥದ್ದು. ಯಾವುದಕ್ಕೂ ಇಷ್ಟೇ ರೀತಿಯಲ್ಲಿ ಕೆಟ್ಟದಾಗಿ ಈ ಒಂದು ಸರ್ಕಾರ ಬಿಡಿ ಅಧಿಕಾರಿಗಳು ನಡ್ಕೊಂಡ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ನೋಟಿಸ್ ಕೊಟ್ಟು ಹೊರಗಡೆ ಹೋಗ್ಲಿಕ್ಕೆ ಸಮಯಾವಕಾಶವನ್ನಾದರೂ ಮಾಡಿಕೊಡ್ಬೇಕಾಕು. ಯಾವುದನ್ನು ಕೊಡದೆ ಏಕಾಏಕಿ ಬಂದು ಮನೇಲಿರ್ತಕ್ಕಂಥ ಪಾತ್ರೆಗಳನ್ನೆಲ್ಲವೂ ಕೂಡ ರಸ್ತೆಗೆಸ್ತು ಅವ್ರನ್ನೂ ಕೂಡ ಬೀದಿಗೆ ಬಿಟ್ಟಿರುವಂಥದ್ದು. ನಿಜಕ್ಕೂ ಇವರಿಗೆ ನ್ಯಾಯ ಸಿಗಬೇಕಾಗತ್ತೆ. ಯಾರಲ್ಲಿ ಅರ್ಹತೆ ಇರೋರಿಗೆ ಮನೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದೇ ಮಾದರಿಯಲ್ಲಿ ತಣಿಸಂದ್ರದ SRK ಲೇಔಟಲ್ಲಿ ಇರ್ತಕ್ಕಂಥ 36 ಕುಟುಂಬಗಳಿಗೂ ಕೂಡ ಸರ್ಕಾರ ಹೊಣೆಯನ್ನು ಹೊರಬೇಕಾಗತ್ತೆ. ಅರ್ಹತೆ ಇರೋರಿಗೂ ಕೂಡ ಪರಿಹಾರವನ್ನು ಕೊಡಬೇಕಾಗತ್ತೆ. ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಇವರು ವಿಶೇಷ ಚೇತನ ಮಕ್ಕಳನ್ನ ಎತ್ಕೊಂಡು ಬೀದಿಗೆ ಬಿದ್ದಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸರ್ಕಾರ ಈ ಒಂದು ವಿಚಾರದಲ್ಲಿ ಯಾವ ರೀತಿ ವರ್ತನೆಯನ್ನು ತೋರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.